ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಮನುಷ್ಯನಿಗೆ ಬಂಧನ ಅಂತ ಅಂದರೆ ಏನು? ಕಬ್ಬಿಣದ ಸರಪಳಿ ಮಾತ್ರ ಬಂಧನವೇ? ಚಿನ್ನದ ಸರಪಳಿ ಬಂಧನ ಆಗೋದಿಲ್ವೇ? ದುಃಖ ಮಾತ್ರ ನಮ್ಮನ್ನ ಕಾಡುತ್ತದೆಯೇ? ಸುಖ ನಮ್ಮನ್ನ ಕಾಡುವುದಿಲ್ವೇ? ಈ ಪ್ರಶ್ನೆಗಳಿಗೆ ಸಾವಿರಾರು ವರ್ಷಗಳ ಹಿಂದೆಯೇ ಅಕ್ಕಮಹಾದೇವಿಯವರು ಉತ್ತರ ಕೊಟ್ಟಿದ್ದಾರೆ ನೋಡಿ. ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅಕ್ಕಮಹಾದೇವಿಯವರು ಹೇಳಿರ್ತಕ್ಕಂತಹ ವಚನ ಮತ್ತು ವಚನದ ಆಳವಾದ ಅರ್ಥವನ್ನ ನೋಡೋಣ. ಇಂದಿನ ಜಗತ್ತಿನಲ್ಲಿ ಹಣ, ಹುದ್ದೆ, ಸಂಬಂಧ, ಮೊಬೈಲ್, ಸಾಮಾಜಿಕ ಜಾಲತಾಣಗಳು ಇವೆಲ್ಲವೂ ಕೂಡ ನಮ್ಮ ಜೀವನವನ್ನು ಹೇಗೆ ಬಂಧಿಸುತ್ತವೆ ಎಂಬುದನ್ನು ಈ ವಚನದ ಮೂಲಕ ತಿಳಿಯೋಣ. ಚಿನ್ನದ ಸಂಕೋಲೆಯಾದಡೇನು ಬಂಧನವಲ್ಲವೇ? ಮುತ್ತಿನ ಬಲೆಯಾದಡೇನು ತೊಡರಲ್ಲವೇ? ನಚ್ಚು ಮೆಚ್ಚಿನ ಭಕ್ತಿಯಲ್ಲಿ ಸಿಕ್ಕಿಕೊಂಡರೆ ಭವ ಹಿಂಗುವುದೇ ಚನ್ನಮಲ್ಲಿಕಾರ್ಜುನ. ನೋಡಿ, ಈ ವಚನ ಎಷ್ಟು ಚಿಕ್ಕದಾಗಿದೆ, ಆದರೆ ಇದರ ಅರ್ಥ ತುಂಬ ಅಪಾರವಾಗಿದೆ ನೋಡಿ. ಚಿನ್ನದ ಸಂಕೋಲೆ ಅಂದರೆ ಏನು? ಸಾಮಾನ್ಯವಾಗಿ ಸಂಕೋಲೆ ಅಂದರೆ ಕಬ್ಬಿಣದ ಸರಪಳಿ. ಅದನ್ನು ನೋಡಿದಾಗ ನಮಗೆ ಬಂಧನ ಅಂತ ಅನಿಸುತ್ತೆ. ಆದರೆ ಅಕ್ಕಮಹಾದೇವಿಯವರು ಹೇಳೋದೇ ಬೇರೆ ನೋಡಿ. ಅದು ಚಿನ್ನದಿಂದ ಮಾಡಿದ್ದರೂ ಸಂಕೋಲೆಯೇ. ಅಂದರೆ ಒಂದು ಅಕ್ಕಿಯನ್ನು ಕಬ್ಬಿಣದ ಸರಪಳಿಯಿಂದ ಕಟ್ಟಿ ಹಾಕಿದರೂ ಕೂಡ ಅದು ಹಾರಲಾರದು. ಅದೇ ಚಿನ್ನದ ಸರಪಳಿಯಿಂದ ಕಟ್ಟಿದರೂ ಕೂಡ ಅದು ಹಾರಲಾರದು. ಹಾಗಾದರೆ ವ್ಯತ್ಯಾಸವೇನು? ವಸ್ತುವಿನ ಬೆಲೆ ಬದಲಾಗಿದೆ, ಆದರೆ ಬಂಧನ ಸ್ವಭಾವ ಬದಲಾಗಿಲ್ಲ. ಅದೇ ಬಂಧನನೇ. ಇದೇ ರೀತಿ ಹಣ, ಆಸ್ತಿ, ಹೆಸರು, ಖ್ಯಾತಿ, ಅಧಿಕಾರ ಇವೆಲ್ಲವೂ ಕೂಡ ಚಿನ್ನದ ಸಂಕೋಲೆಗಳಾಗಬಹುದು. ನಾವು ಅವುಗಳ ಯಜಮಾನರಾಗಿದ್ದರೆ ಸಮಸ್ಯೆ ಇಲ್ಲ. ಆದರೆ ಅವೇ ನಮ್ಮ ಯಜಮಾನರಾದರೆ ಆಗ ಅದು ಬಂಧನವಾಗುತ್ತೆ. ಇಂದು ಎಷ್ಟೋ ಜನರಿಗೆ ಹಣ ಇದೆ, ಆದರೆ ನೆಮ್ಮದಿ ಇಲ್ಲ. ಯಾಕೆ? ಚಿನ್ನದ ಸಂಕೋಲೆ ಸುಂದರವಾಗಿ ಕಾಣುತ್ತೆ, ಆದರೆ ಅದು ಬಂಧನವೇ. ಎರಡನೇ ಸಾಲಲ್ಲಿ ಹೇಳ್ತಾರೆ, ಮುತ್ತಿನ ಬಲೆ. ಮುತ್ತಿನ ಬಲೆ ಅಂತ ಅಂದರೆ ಏನು? ಅಕ್ಕಮಹಾದೇವಿಯವರು ಮತ್ತೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಬಲೆ ಅಂತ ಅಂದರೆ ಏನು? ಬೇಟೆಗಾರನು ಹಿಡಿಯಲು ಹಾಕುವ ಜಾಲ. ಅದು ಸಾಮಾನ್ಯವಾಗಿ ದಾರದ ಬಲೆಯಾಗಲಿ ಅಥವಾ ಮುತ್ತಿನಿಂದ ಅಲಂಕರಿಸಿದ ಬಲೆಯಾಗಲಿ, ಅದರ ಕೆಲಸ ಏನು? ಹಿಡಿಯುವುದೇ. ಅಂದರೆ ಆಕರ್ಷಕವಾಗಿ ಕಾಣುವ ವಸ್ತುಗಳು, ಸಂಬಂಧಗಳು, ಸಂಪತ್ತು, ಕೀರ್ತಿ ಅಥವಾ ಭಕ್ತಿಯ ಹೆಸರಿನ ಅಹಂಕಾರ ಇವೆಲ್ಲವೂ ಕೂಡ ಮನುಷ್ಯನನ್ನು ಸೆರೆ ಹಿಡಿದರೆ ಅವು ಮುತ್ತಿನ ಬಲೆಗಳಾಗ್ತವೆ. ಇಲ್ಲಿ ಮುತ್ತಿನ ಬಲೆ ಎಂಬ ಒಂದು ರೂಪಕವು ತುಂಬ ಪ್ರಬಲವಾಗಿದೆ ನೋಡಿ. ಬಲೆಯ ಉದ್ದೇಶವೇ ಹಿಡಿಯುವುದು ಮತ್ತೆ ಸಿಕ್ಕಿ ಹಾಕಿಕೊಳ್ಳುವುದು. ಆದ್ದರಿಂದ ಹೊರಗೆ ಎಷ್ಟೇ ಸುಂದರವಾಗಿ ಅಮೂಲ್ಯವಾಗಿ ಕಾಣಿಸಿದರೂ ಕೂಡ ಅದು ಆತ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಂಡರೆ ಅದು ಬಂಧನವೇ. ನೆಕ್ಸ್ಟ್ ಸಾಲಲ್ಲಿ ಹೇಳ್ತಾರೆ, ನಚ್ಚು ಮೆಚ್ಚಿನ ಭಕ್ತಿ. ಅಂದರೆ ನಚ್ಚು ಮೆಚ್ಚಿನ ಭಕ್ತಿ ಅಂದರೆ ಏನು? ಈ ವಚನದ ಅತ್ಯಂತ ಮುಖ್ಯವಾದ ಒಂದು ಭಾಗ ನೋಡಿ. ನಚ್ಚು ಮೆಚ್ಚಿನ ಭಕ್ತಿಯಲ್ಲಿ ಸಿಕ್ಕಿಕೊಂಡಿದ್ದರೆ, ನಚ್ಚು ಮೆಚ್ಚು ಅಂದರೆ ಕೇವಲ ಹೊರಗಿನ ಪ್ರದರ್ಶನ, ಅಂದರೆ ನಿಜವಾದ ಭಕ್ತಿಯಲ್ಲ, ಜನರಿಗೆ ತೋರಿಸಲು ಮಾಡುವಂತಹ ಭಕ್ತಿ, ಪ್ರದರ್ಶನದ ಪೂಜೆ, ಅಹಂಕಾರದ ಭಕ್ತಿ, ಸ್ವಾರ್ಥಕ್ಕಾಗಿ ಮಾಡುವ ಆರಾಧನೆ. ಅಕ್ಕಮಹಾದೇವಿಯವರು ಕೇಳ್ತಾರೆ, ಭಕ್ತಿಯೂ ಬಂಧನವಾಗಬಹುದೇ? ಭಕ್ತಿ ದೇವರನ್ನ ಸೇರಿಸುವ ಸಾಧನ, ಆದರೆ ಭಕ್ತಿಯಲ್ಲಿಯೇ ಅಹಂಕಾರ ಬಂದರೆ ಅದು ಬಂಧನವಾಗುತ್ತೆ. ನಾನು ದೊಡ್ಡ ಭಕ್ತ, ನನ್ನಷ್ಟೇ ಪೂಜೆ ಯಾರು ಮಾಡುವುದಿಲ್ಲ, ನಾನು ಹೆಚ್ಚು ದಾನ ಮಾಡಿದ್ದೇನೆ, ಇಂತಹ ಒಂದು ಭಾವನೆಗಳು ಬಂದರೆ ಭಕ್ತಿನೂ ಕೂಡ ಸಂಕೋಲೆ ಆಗುತ್ತೆ, ಚಿನ್ನದ ಸಂಕೋಲೆ ಆಗುತ್ತೆ. ದೇವರನ್ನ ಸೇರುವ ಬದಲು ಅಹಂಕಾರವನ್ನ ಬೆಳೆಸುತ್ತೆ. ಇಂದಿನ ಒಂದು ಸಮಾಜಕ್ಕೆ ಈ ವಚನ ಏನು ಸಂದೇಶ ಕೊಟ್ಟಿದೆ ಅಂತಂದರೆ, ಇಂದು ನಮ್ಮ ಚಿನ್ನದ ಸಂಕೋಲೆಗಳು ಯಾವುವು? ಮೊಬೈಲು, ಸೋಷಿಯಲ್ ಮೀಡಿಯಾ, ಫಾಲೋವರ್ಸು, ಲೈಕ್ಸು, ರೀಲ್ಸು, ಗೇಮ್ಸು ಇವು ಬಳಸಬೇಕಾದ ಸಾಧನಗಳೇ. ನಮ್ಮನ್ನು ಬಳಸಲು ಪ್ರಾರಂಭಿಸಿವೆ. ಇದು ಹೊಸ ಯುಗದ ಬಂಧನ. ಇಂದು ಜನರಿಗೆ ಸಮಯವಿಲ್ಲ, ಆದರೆ ಮೊಬೈಲ್ಗೆ ಗಂಟೆಗಟ್ಟಲೆ ಸಮಯವನ್ನು ಕೊಡ್ತಾರೆ. ಇದು ಸ್ವತಂತ್ರವಲ್ಲ, ಬಂಧನ ಇದು. ಅಕ್ಕಮಹಾದೇವಿಯವರು ಇಂದು ಇದ್ದಿದ್ದರೆ ಬಹುಶಃ ಹೀಗೆ ಕೇಳ್ತಿದ್ರು, ಸ್ಮಾರ್ಟ್ಫೋನ್ ಚಿನ್ನದ ಸಂಕೋಲೆಯಾದಡೇನು ಬಂಧನವಲ್ಲವೇ ಅಂತ. ಭವ ಹಿಂಗುವುದೇ. ನೆಕ್ಸ್ಟ್ ಸಾಲಲ್ಲಿ ಹೇಳ್ತಾರೆ, ಕೊನೆಯ ಸಾಲು ಅತ್ಯಂತ ಗಂಭೀರವಾಗಿದೆ. ಭವ ಹಿಂಗುವುದೇ ಚನ್ನಮಲ್ಲಿಕಾರ್ಜುನ. ಭವ ಎಂದರೆ ಜನನ ಮರಣದ ಚಕ್ರ, ಸಂಸಾರದ ಬಂಧನ. ಅಕ್ಕಮಹಾದೇವಿಯವರು ಪ್ರಶ್ನಿಸ್ತಾರೆ, ಇಷ್ಟೆಲ್ಲ ಬಂಧನಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವಾಗ ಮುಕ್ತಿ ಹೇಗೆ ಸಿಗುತ್ತೆ? ದೇವರ ಕಡೆಗೆ ಸಾಗುವ ದಾರಿ ಹೇಗೆ ಸಿಗುತ್ತೆ? ಮುಕ್ತಿ ಎಂದರೆ ಎಲ್ಲವನ್ನ ಬಿಟ್ಟು ಓಡಿ ಹೋಗುವುದಲ್ಲ, ಅವುಗಳ ಮಧ್ಯೆ ಇದ್ದರೂ ಅವುಗಳಿಗೆ ಅಂಟಿಕೊಳ್ಳದಿರುವುದು. ಕಮಲವು ನೀರಿನಲ್ಲಿ ಬೆಳೆಯುತ್ತೆ, ಆದರೆ ನೀರು ಅದನ್ನು ಒದ್ದೆ ಮಾಡುವುದಿಲ್ಲ. ಅದೇ ಮುಕ್ತಿ. ಈಗ ವಚನ ನಮಗೆ ಒಂದು ಮಹತ್ವದ ಪಾಠವನ್ನು ಹೇಳುತ್ತೆ ನೋಡಿ. ಬಂಧನ ಎಂದರೆ ಕೇವಲ ದುಃಖವಲ್ಲ, ಸುಖವೂ ಬಂಧನವಾಗಬಹುದು. ಬಡತನ ಮಾತ್ರ ಬಂಧನವಲ್ಲ, ಸಂಪತ್ತು ಕೂಡ ಬಂಧನವಾಗಬಹುದು. ಹೊರಗಿನ ವಸ್ತುಗಳಷ್ಟೇ ಅಲ್ಲ,
ಅಹಂಕಾರ, ಆಸೆ, ಸ್ವಾರ್ಥ, ಪ್ರದರ್ಶನದ ಭಕ್ತಿ ಇವೆಲ್ಲವೂ ಕೂಡ ಬಂಧನಗಳಾಗಬಹುದು ಅಂತ. ಆದ್ದರಿಂದ ಅಕ್ಕ ಮಹಾದೇವಿಯವರು ನಮಗೆ ಎಚ್ಚರಿಕೆ ಕೊಡ್ತಾರೆ, ಚಿನ್ನದ ಸಂಕೋಲೆಯೂ ಸಂಕೋಲೆಯೇ, ನಮ್ಮ ಜೀವನದಲ್ಲಿ ಯಾವ ಬಂಧನಗಳಿವೆ ಎಂದು ಪರಿಶೀಲಿಸೋಣ. ನಿಜವಾದ ಭಕ್ತಿ, ನಿಜವಾದ ವೈರಾಗ್ಯ, ನಿಜವಾದ ಆತ್ಮಜ್ಞಾನದಿಂದ ಬದುಕೋಣ. ಚನ್ನಮಲ್ಲಿಕಾರ್ಜುನನ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಅದ್ಭುತವಾಗಿರ್ತಕ್ಕಂತಹ ವಚನ ಮತ್ತು ವಚನಗಳ ಸಾರಾಂಶದೊಂದಿಗೆ ಬರುವೆ. ಎಲ್ಲರಿಗೂ ಶರಣಾರ್ಥಿಗಳು.